ಹಾಯ್ ಗಾಯ್ಸ್, ವೆಲ್ಕಮ್ ಟು ಸಂಧ್ಯಾ ಬ್ಲಾಗ್. ನೆನ್ನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ನಂಗೆ ಹುಷಾರಿರಲಿಲ್ಲ, ಸೊ ಹಂಗಾಗಿ ವಿಡಿಯೋ ಮಾಡಿಲ್ಲ. ಇವತ್ತು ನಾನು ನಿಮಗೆ ಅಂಗನೆ ಸೊಪ್ಪಿನ ಬಸ್ಸಾರು ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ. ಅಂಗನೆ ಸೊಪ್ಪು ತುಂಬ ಒಳ್ಳೆಯದು ಹೆಲ್ತಿಗೆ. ಅದು ಹಳ್ಳಿ ಕಡೆ ಸಿಗುತ್ತೆ ಕೆರೆಗಳಲ್ಲಿ. ಸೊ ನಮ್ಮೂರಿಂದ ತೊಗೊಂಬಂದಿದ್ದೆ ಸೊಪ್ಪು. ಸೊ ಬಸ್ಸಾರು ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು ಸೊಪ್ಪನ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ತೊಳೆದಿಟ್ಕೊಬೇಕು. ಅದಾದಮೇಲೆ ನಾನು ಬೇಳೆ ಮತ್ತು ಸ್ವಲ್ಪ ಮೊಳಕೆ ಕಾಳು ಇತ್ತು, ಸೊ ಎರಡನ್ನೂ ಸೇರಿಸಿ ನೀರು ಕಾಯೋಕ್ಕಿಟ್ಟಿದ್ದೆ. ಬೇಳೆ ಮೊಳಕೆ ಕಾಳು ಎರಡು ತೊಳೆದು ಹಾಕಿ ಸೊಪ್ಪು ಅದಕ್ಕೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡೆ. ಅದಾದಮೇಲೆ ಮಸಾಲೆಗೆ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಬನ್ನಿ. ಸಾಂಬಾರು ಪುಡಿ, ಒಣಮೆಣ್ಸಿನ್ಕಾಯಿ, ಜೀರಿಗೆ, ಮೆಣಸು, ಗಸಗಸೆ, ಹುಣಸೆಹಣ್ಣು, ಸುಟ್ಟಿರೋ ಈರುಳ್ಳಿ, ಸುಟ್ಟಿರೋ ಬೆಳ್ಳುಳ್ಳಿ, ಹಸಿ ಬೆಳ್ಳುಳ್ಳಿ, ಕರಿಬೇವು, ಆಮೇಲೆ ಕಾಯಿ, ಸೊ ಜೀರಿಗೆ ಇಷ್ಟು ಇಟ್ಕೊಂಡಿದ್ದೀನಿ ಮಸಾಲೆಗೆ. ಸೊ ಅದಷ್ಟು ರುಬ್ಕೊಬೇಕು. ಈರುಳ್ಳಿ ಸುಟ್ಟಿಕ್ಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ಎಣ್ಣೆಲಿ ಹುರಿದು ಮಾಡ್ಬೋದು, ಆದರೆ ಹಳ್ಳಿ ಕಡೆ ಎಲ್ಲ ಸುಟ್ಟೆ ಮಾಡೋದ್ರಿಂದ ಸೊ ನಾನು ಅದೇ ಥರ ಮಾಡ್ತಾಯಿದ್ದೀನಿ. ಸೊ ಸುಟ್ಟಿರೋ ಈರುಳ್ಳಿ ಇಷ್ಟು ರುಬ್ಕೊಂಡು ಸೊಪ್ಪು ಬೆಂದಾದಮೇಲೆ ನೀರು ಅದನ್ನು ಬಸ್ಕೊಬೇಕು. ಅದಾದಮೇಲೆ ಬಸ್ತಿರೋ ಅಂಥ ನೀರಿಗೆ ಖಾರ ಎಲ್ಲ ಸೇರಿಸ್ಬೇಕು. ಎಕ್ಸ್ಟ್ರಾ ನೀರು ಜಾಸ್ತಿ ಆ್ಯಡ್ ಮಾಡಬಾರ್ದು. ಸೊಪ್ಪು ಬೆಂದಿರೋ ನೀರಲ್ಲೇ ಸ್ವಲ್ಪ ಸಾರು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಮಸಾಲೆ ಎಲ್ಲ ಹಾಕಿ ಸಾಂಬಾರು ಕುದಿಯೋದಕ್ಕಿಟ್ಟೆ. ಅದಾದಮೇಲೆ ಸೊಪ್ಪಿಗೆ ಒಗ್ಗರಣೆಗೆ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಬನ್ನಿ. ಕಾಯಿ ತುರಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು. ಸೊ ನಾನು 2 ಮೊಟ್ಟೆ ಹಾಕ್ಕೊತಾ ಇದ್ದೀನಿ ಸೊಪ್ಪಿನ ಪಲ್ಯಕ್ಕೆ. ಇದು ಆಪ್ಷನು, ಬೇಕಾದರೆ ಹಾಕ್ಕೊಬೋದು, ಬೇಡದಿರೋ ಇರೋರು ನಾರ್ಮಲು ಕಾಯಿ ತುರಿ ಹಾಕ್ಕೊಂಡೆ ಸೊಪ್ಪಿನ ಪಲ್ಯ ಮಾಡ್ಕೊಬೋದು. ಒಗ್ಗರಣೆಗೆ ಈರುಳ್ಳಿ ಹಾಕಿ ಹಸಿಮೆಣ್ಸಿನ್ಕಾಯಿ ಹಾಕಿ ಸೊ ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಮೊಟ್ಟೆ ಹಾಕ್ಕೊಬೇಕು. ನಾನು 2 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಮೊಟ್ಟೆ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋಷ್ಟು ಫ್ರೈ ಮಾಡ್ಕೊಬೇಕು. ಮೊಟ್ಟೆ ಫ್ರೈ ಮಾಡ್ಕೊಬೇಕಾದ್ರೆ ಅದಕ್ಕೆ ಉಪ್ಪು ಸೇರಿಸ್ಕೊಬೇಕು. ಸೊ ಉಪ್ಪು ನೋಡ್ಕೊಂಡು ಹಾಕ್ಕೊಬೇಕು, ಯಾಕೆಂದರೆ ಸೊಪ್ಪು ಬೇಯೋಗು ಹಾಕಿರ್ತೀವಿ, ಹಾಗಾಗಿ ನೋಡ್ಕೊಂಡು ಹಾಕ್ಕೊಬೇಕು. ಸೊ ಅದಾದಮೇಲೆ ಮೊಟ್ಟೆ ಫ್ರೈ ಆಗ್ತಿದ್ದಂಗೆ ಉಪ್ಪಿನ ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಸೇರಿಸ್ಕೊತೀನಿ, ಯಾಕೆಂದರೆ ಮೊಟ್ಟೆದು ಸ್ವಲ್ಪ ಸ್ಮೆಲ್ಲೆಲ್ಲ ಹೋಗಲಿ ಅಂತ ಅಂದ್ಬಿಟ್ಟು. ಅದಾದಮೇಲೆ ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಬೇಯಿಸಿ ನೀರೆಲ್ಲ ಹಿಂಡಿಟ್ಕೊಂಡಿರೋ ಅಂಥ ಸೊಪ್ಪು ಹಾಕ್ಕೊತೀನಿ. ಸೊಪ್ಪು ಹಾಕ್ಕೊಂಡು ಸೊಪ್ಪು ಮೊಟ್ಟೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಮಿಕ್ಸ್ ಆಗ್ತಿದ್ದಂಗೆ ಕಾಯಿ ತುರಿ ಹಾಕ್ಕೊತೀನಿ. ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸೊ ಅದನ್ನು ಮಿಕ್ಸ್ ಮಾಡ್ಕೊತೀವಿ. ಸೊ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಸೊ ಸಾಂಬಾರು ಈ ಕಡೆ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು. ಈ ಸೊಪ್ಪಿನ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಪಲ್ಯನೂ ಎಸ್ಪೆಷಲಿ ಪಲ್ಯ ಇನ್ನೂ ಚೆನ್ನಾಗಿರುತ್ತೆ. ಇದು ಮೊಟ್ಟೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ತೊಂದರೆ ಇಲ್ಲ. ಸೊ ಇದು ಮುದ್ದೆಗೂ ಚೆನ್ನಾಗಿರುತ್ತೆ, ರೈಸ್ಗೂ ಚೆನ್ನಾಗಿರುತ್ತೆ. ನಾನು ಮುದ್ದೆ ಮಾಡಿಲ್ಲ ಇವತ್ತು, ರೈಸ್ ಅಷ್ಟೇ. ಸೊ ನಿಮ್ಗಿಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಇದೇ ರೀತಿಯ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.